ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಫಂಕ್ಷನಿಗೆ ಹೋಗಬೇಕು. ಸೊ ಹಾಗಾಗಿ ನಾನು ಬೇಗ ರೆಡಿ ಆಗಬೇಕು. ಇವತ್ತು ನಾನು ವೇರ್ ಮಾಡ್ತಾ ಇರೋ ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಬೇರೆ ಆಗಿಬಿಟ್ಟಿದೆ. ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮತ್ತೆ ನಿಮ್ಮನ್ನು ಸಿಗ್ತೀನಿ. ಬಾಯ್. ಫ್ರೆಶ್ ಅಪ್ ಎಲ್ಲ ಆಯಿತು, ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ನನಗೆ ಪೃಥ್ವಿಧರನ ಶಾಲೆಗೆ ಹೋಗಬೇಕಿತ್ತು. ಇವತ್ತು ಆ ಶಾಲೆಯಲ್ಲಿ ಛದ್ಮವೇಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ನನಗೆ ಶಾಲೆಯಿಂದನೇ ಕರೆ ಮಾಡಿದರು, ಮೇಡಮ್ ನಮ್ಮ ಶಾಲೆಯಲ್ಲಿ ಪ್ರಿ ಕೆ ಜಿಯಿಂದ 4th ಸ್ಟ್ಯಾಂಡರ್ಡ್ವರೆಗೂ ಛದ್ಮವೇಷ ಕಾಂಪಿಟೇಷನ್ ನಡೀತಾ ಇದೆ, ನೀವು ಜಡ್ಜಾಗಿ ನಮ್ಮ ಶಾಲೆಗೆ ಬರ್ತೀರಾ ಅಂತ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ನಾನಿವತ್ತು ಅದೇ ಶಾಲೆಗೆ, ನಮ್ಮ ಪೃಥ್ವಿಧರನ ಶಾಲೆಗೆ ಜಡ್ಜಾಗಿ ಹೋಗಿದ್ದೆ. ಬಟ್ ಏನು ಗೊತ್ತಾ, ತುಂಬ ಮಕ್ಕಳು ಮುದ್ದಾಗಿ ಕಾಣಿಸ್ತಾ ಇದ್ರು. ಬಟ್ ಜಡ್ಜ್ಮೆಂಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಟಿ ವಿಯಲ್ಲೆಲ್ಲ ನಾನು ನೋಡ್ತಾ ಇದ್ದೆ ಜಡ್ಜ್ಮೆಂಟು, ತುಂಬ ಈಸಿ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ಅದನ್ನು ಫೇಸ್ ಮಾಡಿದಾಗಲೇ ಗೊತ್ತಾಗಿದ್ದು ತುಂಬ ಕಷ್ಟಕರವಾದ ಸಂಗತಿ ಅಂತೇಳಿ. ಯಾಕಂದರೆ ಮಕ್ಕಳು ತುಂಬ ಚೆನ್ನಾಗಿ ಒಬ್ರಿಗಿಂತ ಒಬ್ರು ಕಾಂಪಿಟೇಟರ್ ಆಗಿ ಅವರವರ ಪ್ರತಿಭೆನ ತೋರಿಸ್ತಾ ಇರಬೇಕಾದ್ರೆ ಜಡ್ಜ್ಮೆಂಟ್ ಇದೆಯಲ್ಲ, ಅಷ್ಟು ಸುಲಭ ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಕೆಲವು ಮಕ್ಳಿಗೆ ಬೇಜಾರಾಗುತ್ತೆ, ಕೆಲವು ಮಕ್ಳಿಗೆ ಖುಷಿ ಆಗುತ್ತೆ. ಆ ಬೇಜಾರಾದಾಗ ನಮಗೊಂಥರ ಅಯ್ಯೋ ಏನಪ್ಪ ನಾವೇನಾದರೂ ಮಿಸ್ಟೇಕ್ ಮಾಡಿಬಿಟ್ವೇನೋ ಅಂತ ನಮ್ಮ ಮನಸ್ಸಲ್ಲಿ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಆದರೂ ನನಗೆ ಕೊಟ್ಟಂಥ ಕೆಲಸನ ನಾನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದೇ ಒಂದು 2 ವರ್ಷದ ಹಿಂದೆ ನಮ್ಮ ಪೃಥ್ವಿಧರನಿಗೆ ರೆಡಿ ಮಾಡಿ ನಾನು ಕರ್ಕೊಂಡು ಹೋಗ್ತಾ ಇದ್ದಿದ್ದು ನೆನಪು ಎಲ್ಲ ಕಣ್ಣು ಮುಂದೆ ಒಂದು ಸರಿ ಬಂತು ಅಂತಲೇ ಹೇಳ್ಬೋದು. ಇವತ್ತು ನಾವು ಜಡ್ಜಾಗಿ ನಾವು 3 ಜನ ಹೋಗಿದ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶ ಮಾಡಿಕೊಟ್ಟಂಥ ಜಯಭಾರತಿ ವಿದ್ಯಾಲಯಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಫೋಟೋಗಳನ್ನು ಹಾಕ್ತೀನಿ ನೋಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಬಾಯ್ ಬಾಯ್.